ಫೈಬ್ರಾಯ್ಡ್ ಗಡ್ಡೆ. ಸುಮಾರು ಜನಕ್ಕೆ ಏನು ಸಿಂಪ್ಟಮ್ ಇರಲ್ಲ, ರೆಗ್ಯುಲರ್ ಒಂದು ಸ್ಕ್ಯಾನ್ ಅಲ್ಲಿ ಫೈಬ್ರಾಯ್ಡ್ ಇದೆ ಅಂತ ಬರುತ್ತೆ. ಇನ್ ಕೆಲವ್ರಿಗೆ ಹೆವಿ ಬ್ಲೀಡಿಂಗ್ ಆಗ್ತಿದೆ, ಅವಾಗ ಸ್ಕ್ಯಾನ್ ಮಾಡಿದಾಗ ಫೈಬ್ರಾಯ್ಡ್ ಬರುತ್ತೆ. ಪೇಷಂಟ್ಸ್ ಕೇಳೋ ಫಸ್ಟ್ ಪ್ರಶ್ನೆ, ಇದಕ್ಕೆ ಸರ್ಜರಿನೇ ಬೇಕಾ, ಇದು ಹೆಂಗಾದ್ರೂ ಮೆಡಿಸಿನ್ ಅಲ್ಲಿ ಹೋಗೋದಿಲ್ವಾ, ಕರ್ಗೋದಿಲ್ವಾ ಅಂತ ಕೇಳ್ತಾರೆ. ಇದಕ್ಕೆ ನಿಮ್ಮ ಆನ್ಸರ್? ಫೈಬ್ರಾಯ್ಡ್ ಎಷ್ಟೊಂದು ಜನಕ್ಕೆ ಇರುತ್ತೆ. ಜೆನೆಟಿಕಲಿ ವಿ ಆರ್ ಪ್ರೋನ್. ಇವಾಗ ಏಷ್ಯನ್ ವಿಮೆನ್ ಆಲ್ ಆಫ್ ದಮ್ ವಿಲ್ ಹ್ಯಾವ್ ಸಣ್ಣ ಪುಟ್ಟ ಫೈಬ್ರಾಯ್ಡ್ ಇದ್ದೇ ಇರುತ್ತೆ. ಹಂಗ್ ನೋಡ್ರೆ ಆಫ್ರಿಕಾದಲ್ಲಿ 20-30 ಸೆಂಟಿಮೀಟರ್ ಫೈಬ್ರಾಯ್ಡ್. ಸೊ ಹಂಗಾಗಿ ಅವರ್ ರೇಸ್ ಇಟ್ ಸೆಲ್ಫ್ ಇಸ್ ಪ್ರೋನ್ ಫೈಬ್ರಾಯ್ಡ್. ಸೊ ಎಲ್ಲಾರ್ಗೂ ಸರ್ಜರಿ ಬೇಕಾಗೋದಿಲ್ಲ. ಯಾವಾಗ ಡಿಸೈಡ್ ಮಾಡ್ತೀವಿ ಯಾರಿಗೆ ಸರ್ಜರಿ ಬೇಕು ಅಂತ? ಕೆಲವರಿಗೆ ಫೈಬ್ರಾಯ್ಡ್ ಇವಾಗ 2 to 3 ಸೆಂಟಿಮೀಟರ್ ಇತ್ತು, ಅದೇನು ಪ್ರಾಬ್ಲಮ್ ಆಗ್ತಿಲ್ಲ, ಅವ್ರಿಗೆ ಮಕ್ಕಳಾಗೋದ್ರಲ್ಲೂ ಏನು ಪ್ರಾಬ್ಲಮ್ ಇಲ್ಲ, ಪೀರಿಯಡ್ಸ್ ಬಂದಾಗ ಏನು ವಿಪರೀತ ಪೇನ್ ಏನಿಲ್ಲ, ಅದ್ರ ಪಾಡಿಗೆ ಅದಿದೆ, ಅದೇನು ದೊಡ್ಡದು ಆಗ್ತಾ ಇಲ್ಲ, ವರ್ಷ ಸ್ಕ್ಯಾನ್ ಮಾಡಿ ನೋಡಿದ್ರೆ ಅಷ್ಟೇ ಸೈಜ್ ಇದೆ ಅಂದ್ರೆ ಏನೂ ಬೇಕಾಗಿಲ್ಲ. ಸೊ ಕಟ್ ಆಫ್ 4 ಸೆಂಟಿಮೀಟರ್ ಅಂತ ಇಟ್ಕೊಳ್ತೀವಿ ನಾವು. ಸೊ 4 ಸೆಂಟಿಮೀಟರ್ ಬಿಯಾಂಡ್ ಹೋದ್ರೆ ಅದೇನಾಗುತ್ತೆ ಅಂತಂದ್ರೆ ಆ ಫೈಬ್ರಾಯ್ಡ್ ನ ಇವಾಗ ಶಿ ಈಸ್ ಅರೌಂಡ್ 20 ಅಥವಾ 30 ಏಜ್ ಗ್ರೂಪ್ ಅಲ್ಲಿ ಇದಾರೆ ಅಂತ ಅನ್ಕೊಳ್ಳಿ. ಅರೌಂಡ್ 4 ಸೆಂಟಿಮೀಟರ್ ಫೈಬ್ರಾಯ್ಡ್ ಇದೆ ಅಂತಂದ್ರೆ ಅದು ಬರ್ತಾ ದೊಡ್ಡದೇ ಆಗುತ್ತೆ. ಯಾಕಂದ್ರೆ ಓವರೀಸ್ ಈಸ್ಟ್ರೋಜನ್ ರಿಲೀಸ್ ಮಾಡ್ತಾ ಇರುತ್ತೆ. ಇದೆಲ್ಲ ಈಸ್ಟ್ರೋಜನ್ ಡಿಪೆಂಡೆಂಟ್ ಈ ಗಡ್ಡೆಗಳೆಲ್ಲ. ಸೊ ಹಂಗಾಗ್ಬಿಟ್ಟು ಅದು ದೊಡ್ಡದೇ ಆಗ್ತಾ ಹೋಗುತ್ತೆ. ಅದು ದೊಡ್ಡದಾದಂಗೆ ಏನಾಗುತ್ತೆ, ಅದು ಬ್ಲಾಡರ್ ಮೇಲೆ ಅಂದ್ರೆ ಮುಂದ್ಗಡೆ ಯೂರಿನ್ ಚೀಲ ಏನಿರುತ್ತಲ್ಲ ಅದ್ರ ಮೇಲೆ ಪ್ರೆಷರ್ ಹಾಕ್ಬಿಟ್ಟು ಸೊ ಪದೇ ಯೂರಿನ್ ಪಾಸ್ ಮಾಡೋ ತರ ಅನ್ಸೋದು, ಇಲ್ಲ ರೆಕ್ಟಮ್ ಮೇಲೆ ಮೋಷನ್ ಪಾಸ್ ಮಾಡ್ಬೇಕಾದ್ರೆ ನೋವಾಗೋದು, ಅಥವಾ ಸೈಡಿಗೆ ಯೂರೇಟರ್ ಮೇಲೆ ಕಂಪ್ರೆಷನ್ ಆಯ್ತು ಅಂತಂದ್ರೆ ಕಿಡ್ನಿಗೆ ತೊಂದರೆ ಆಗೋದು. ಸೊ ಈ ತರ ಎಲ್ಲ ಇಶ್ಯೂಸ್ ಶುರು ಆಗುತ್ತೆ. ಸೊ ಹಂಗಾಗ್ಬಿಟ್ಟು ತುಂಬಾ ದೊಡ್ಡದಾಗ್ತಾ ಹೋಯ್ತು ಫೈಬ್ರಾಯ್ಡ್ 5 ಸೆಂಟಿಮೀಟರ್ ಅಂಡ್ ಬಿಯಾಂಡ್ ಇದೆ ಅಂತಂದ್ರೆ ವಿ ಟೆಲ್ ದಮ್ ಬೆಟರ್ ಟು ಗೆಟ್ ಇಟ್ ರಿಮೂವ್, ಬಿಕಾಸ್ ಅದು ದೊಡ್ಡದಾದಂಗೆ ಸರ್ಜರಿ ಟೈಮು ಜಾಸ್ತಿ ಆಗುತ್ತೆ, ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ. ಸೊ ಬಟ್ ಅಕಸ್ಮಾತ್ 4 ಸೆಂಟಿಮೀಟರ್ ಅಲ್ಲೇ ಇದೆ, ಅವ್ರು ಮತ್ತೆ ಅದು ಮುಂದಕ್ಕೆ ಹೋಗ್ತಾ ಇಲ್ಲ, ಅಥವಾ ಇನ್ನ ಬರ್ತಾ ಚಿಕ್ಕದಾಗ್ತಾ ಹೋಯ್ತು, ಶ್ರಿಂಕ್ ಆಗ್ತಾ ಹೋಗ್ತಿದೆ, ಏನು ಮಾಡೋದಕ್ಕಾಗಿಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಇನ್ನೊಬ್ರು ಇದ್ದಾರೆ, ಇವಾಗ ಶಿ ಇಸ್ ಅರೌಂಡ್ 50, ಇವಾಗ ಫೈಬ್ರಾಯ್ಡ್ ಇದೆ ಅಂತ ಗೊತ್ತಾಗಿದೆ, 4.25 ಸೆಂಟಿಮೀಟರ್ ಇದೆ. ಸೊ ಇವಾಗ ಎನಿವೇಸ್ ಮೆನೋಪಾಸ್ ಅಟೇನ್ ಆಗಿದ್ದಾರೆ, ಪೀರಿಯಡ್ಸ್ ಬರ್ತಾ ಇಲ್ಲ ಅಂದ್ರೆ ವಿ ಕ್ಯಾನ್ ವೇಟ್ ಅಂಡ್ ವಾಚ್. ಸೊ 1 ವರ್ಷ ಬಿಟ್ಟು ಮತ್ತೆ ನೋಡೋಣ, ಮತ್ತೆ ಏನಾದ್ರು ದೊಡ್ಡದಾದ್ರೆ ಆಪರೇಟ್ ಮಾಡೋಣ ಅಂತ. ಬಿಕಾಸ್ ಐ ಮೀನ್ ಎಷ್ಟೊಂದು ಜನ 60 ವಯಸ್ಸಲ್ಲಿ ಆ ಫೈಬ್ರಾಯ್ಡ್, ಯಾಕಂದ್ರೆ ಯೂಟ್ರಸ್ ಶ್ರಿಂಕ್ ಆಗ್ತಾ ಹೋಗುತ್ತೆ, ಫೈಬ್ರಾಯ್ಡ್ ದೊಡ್ಡದಿತ್ತು ಅಂತಂದ್ರೆ ಅದು ಶ್ರಿಂಕ್ ಆಗಲ್ಲ, ಅದೇನಾಗುತ್ತೆ ಇಟ್ ವಿಲ್ ಗೆಟ್ ಇನ್ ಟು ದ ಕ್ಯಾವಿಟಿ. ಆಮೇಲೆ ಎಷ್ಟೊಂದು ಜನಕ್ಕೆ ಅದು ಆಚೆ ಬಂದು ಸಡನ್ ಬ್ಲೀಡಿಂಗ್ ತರ ಆ ತರ ಎಲ್ಲ ಇಶ್ಯೂಸ್ ಆಗಿದೆ. ಸೊ ಹಂಗಾಗಿ ದೊಡ್ಡದಿದ್ರೆ ಫೈಬ್ರಾಯ್ಡ್ ತೆಗೆಯೋದು ಒಳ್ಳೇದು. ಅಂಡ್ ಇವಾಗ ಚಿಕ್ಕದೇ ಇತ್ತು, ಇವಾಗ ಅವರಿಗೆ ಕನ್ಸೀವ್ ಆಗಕ್ಕೆ ಆಗ್ತಾ ಇಲ್ಲ, ಬ್ಲೀಡಿಂಗ್ ತುಂಬಾ ಹೆವಿ ಆಗ್ತಿದೆ, ಆ ತರ ಏನಾದ್ರು ಇಶ್ಯೂಸ್ ಇದೆ, ಅವಾಗ ನೋಡ್ತೀವಿ ಆ ಫೈಬ್ರಾಯ್ಡ್ ಏನಾದ್ರು ಕ್ಯಾವಿಟಿ ಅಂದ್ರೆ ಇವಾಗ ಎಲ್ಲಿ ಇಂಪ್ಲಾಂಟೇಶನ್ ಆಗುತ್ತಲ್ಲ, ಎಂಬ್ರಿಯೋ ಎಲ್ಲಿ ಹಚ್ಕೊಳತ್ತಲ್ಲ ಅಲ್ಲಿ ಫೈಬ್ರಾಯ್ಡ್ ಕಂಪ್ರೆಸ್ ಆಗ್ತಾ ಇದೆ, ಕ್ಯಾವಿಟಿ ಅಲ್ಲಿ ಕನ್ಸೀವ್ ಆಗಕ್ ಬಿಡ್ತಾ ಇಲ್ಲ ಅಂತಂದ್ರೆ ಅವಾಗ ಏನ್ ಮಾಡ್ತೀವಿ, ಆ ಫೈಬ್ರಾಯ್ಡ್ ನ ತೆಗೆದ್ಬಿಟ್ಟು ಯೂಟ್ರಸ್ ನ ರೀಕನ್ಸ್ಟ್ರಕ್ಟ್ ಮಾಡ್ತೀವಿ ಲ್ಯಾಪ್ರೋಸ್ಕೋಪಿಕಲಿ ಆರ್ ರೋಬೋಟಿಕಲಿನೇ. ಸೊ ಈ ತರ ರೀಸನ್ಸ್ ನೋಡ್ಕೊಂಡು ಅವರಿಗೆ ಕ್ಲಿನಿಕಲಿ ಏನಾದ್ರು ಇದೆಯಾ ಪ್ರಾಬ್ಲಮ್, ಅಥವಾ ಏನ್ ಸೈಜ್ ಇದೆ, ಅಂಡ್ ತೆಗಿಯೋದ್ರಿಂದ ಅವ್ರಿಗೆ ಏನಾದ್ರು ಅಡ್ವಾಂಟೇಜ್ ಇದೆಯಾ, ಅದೆಲ್ಲ ಅಸೆಸ್ ಮಾಡ್ಬಿಟ್ಟು ಡಿಸೈಡ್ ಮಾಡ್ತೀವಿ. ಫೈಬ್ರಾಯ್ಡ್ ಇದೆ ಅಂದ್ ಮಾತ್ರಕ್ಕೆ ಎಲ್ಲರಿಗೂ ತೆಗಿಬೇಕಂತ ಏನಿಲ್ಲ. ಬಟ್ ಆ ಗಂಟು ನಮ್ ದೇಹದಲ್ಲಿ ಇದೆ ಅಂದ್ರೆ ಎಲ್ರಿಗೂ ಭಯ. ಗಡ್ಡೆ ಇದೆ ಅಂತ ಹೇಳಿದ್ರೆ ಯಾವಾಗಾರು ಕ್ಯಾನ್ಸರ್ ಟರ್ನ್ ಆಗುತ್ತಾ, ಅದೇ ಫಸ್ಟ್ ಕ್ವೆಶನ್. ನಾನು ಹಿಂಗೆ ಬಿಡ್ತೀನಿ, ನನ್ಗೇನೋ ಸಿಂಪ್ಟಮ್ ಇಲ್ಲ, ಬಟ್ ಆಮೇಲೆ ಕ್ಯಾನ್ಸರ್ ಆಗ್ಬಿಟ್ರೆ ಅವಾಗ ಏನ್ ಮಾಡೋದು? ದಟ್ ಈಸ್ ದ ರೀಸನ್ ವೈ ಎವ್ರಿ ಇಯರ್ ಸ್ಕ್ಯಾನ್ ಮಾಡಿಸಿ ಅಂತ ಹೇಳೋದು. ಸೊ ಇವಾಗ ಫೈಬ್ರಾಯ್ಡ್ ಅಲ್ಲಿ ಕ್ಯಾನ್ಸರ್ ಇರೋ ಚಾನ್ಸಸ್ 1000ರಲ್ಲಿ ಒಬ್ರಿಗೆ, ಸೊ 1 in 1000. ಬಟ್ ಆಫ್ ಲೇಟ್ ನಾನು ಬಿಕಾಸ್ ಐ ಆಮ್ ಇನ್ ಟು ದಿಸ್ ಫೀಲ್ಡ್ ಅಲ್ವಾ, ಸೊ ಕ್ಯಾನ್ಸರ್ ಕೂಡ ನಾನು ಆಪರೇಟ್ ಮಾಡೋದ್ರಿಂದ ಆಫ್ ಲೇಟ್ ತುಂಬಾ ಕೇಸಸ್ ನೋಡ್ತಾ ಇದ್ದೀನಿ, ನಾನು ತುಂಬಾ ಸರ್ಜರೀಸ್ ಮಾಡ್ತಾ ಇದ್ದೀನಿ ವೇರ್ ಫೈಬ್ರಾಯ್ಡ್ ಅಲ್ಲಿ ಕ್ಯಾನ್ಸರ್ ಇರೋದು. ಅದು ಸೊ ಹಂಗಾಗಿ ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವಾಗ ಫೈಬ್ರಾಯ್ಡ್ ಅಂತ ಒಬ್ರು ಬಂದ್ರು ಅಂತ ಹೇಳಿದ್ರೆ ಅದು ಕ್ಯಾನ್ಸರ್ ಇರೋ ಚಾನ್ಸಸ್ ಇದೆಯಾ ಅಂತ ನಾವು ರೂಲ್ ಔಟ್ ಮಾಡಬೇಕು. ಬಿಕಾಸ್ ಏನಾಗುತ್ತೆ ಅಂತಂದ್ರೆ ದೇರ್ ಆರ್ ಕಪಲ್ ಆಫ್ ಮಾರ್ಕರ್ಸ್. ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ, ಇನ್ನೊಂದು MRI ಮಾಡ್ತೀವಿ ಏನಾದ್ರು ಡೌಟ್ಫುಲ್ ಇದೆ ಅಂತಂದ್ರೆ. MRI ಅಲ್ಲಿ ಅದಕ್ಕೆ ವಾಸ್ಕ್ಯುಲಾರಿಟಿ ಯಾವ ತರ ಇದೆ, ಅದೇನಾದ್ರೂ ಫೀಚರ್ಸ್ ಇದೆಯಾ ಕ್ಯಾನ್ಸರ್ ತರ ಅನ್ನೋದು ಅದರಲ್ಲೂ ಗೊತ್ತಾಗುತ್ತೆ. ಸೊ ಯಾಕಂದ್ರೆ ಬಯಾಪ್ಸಿ ಮಾಡ್ಲಿಕ್ಕೆ ಬರಲ್ಲ ನಾವು, ಬಿಕಾಸ್ ಬಯಾಪ್ಸಿ ಮಾಡಿದ್ರೆ ಅಕಸ್ಮಾತ್ ಕ್ಯಾನ್ಸರ್ ಇತ್ತು ಅಂದ್ರೆ ಸ್ಪ್ರೆಡ್ ಆಗುತ್ತೆ ಅಂತ ನಾವು ಡೈರೆಕ್ಟ್ ಆಗಿ ಈ ತರ ಕ್ಲಿನಿಕಲಿನೇ ಮತ್ತೆ ಈ ತರ ಇನ್ವೆಸ್ಟಿಗೇಷನ್ಸ್ MRI ಎಲ್ಲ ಮಾಡಿನೇ ಅಸೆಸ್ ಮಾಡಿ ನಾವು ಸರ್ಜರಿ ಡಿಸೈಡ್ ಮಾಡ್ಬೇಕಾಗುತ್ತೆ. ಸೊ ಹಂಗಾಗ್ಬಿಟ್ಟು ಸೊ ಅದು ಕ್ಯಾನ್ಸರ್ ಇದೆಯಾ ಇಲ್ವಾ ಅಂತ ನಾವು ಸೂಕ್ಷ್ಮವಾಗಿ ಕೆಲವೊಂದು ಮಾರ್ಕರ್ಸ್ ನ ನೋಡಿ ಅಸೆಸ್ ಮಾಡಿ ಡಿಸೈಡ್ ಮಾಡ್ತೀವಿ. ಇವಾಗ ಏನ್ ಗೊತ್ತಾಗ್ತಾ ಇಲ್ಲ, ಅರೌಂಡ್ 4 ಸೆಂಟಿಮೀಟರ್ ಇದೆ, ಫಸ್ಟ್ ಟೈಮ್ ಇದು ಬಂದಿದ್ದಾರೆ ಅಂತ ಅಂದು ಇವಾಗ 1 ವರ್ಷ ಆದ್ಮೇಲೆ ಮತ್ತೆ ಸ್ಕ್ಯಾನ್ ಮಾಡ್ತೀನಿ, ಅದು ಇವಾಗ 10 ಸೆಂಟಿಮೀಟರ್ 15 ಸೆಂಟಿಮೀಟರ್ ಆಗ್ಬಿಟ್ಟಿದೆ 1 ವರ್ಷದಲ್ಲಿ ಅಂತ ಅಂದ್ರೆ ಅವಾಗ ಇದು ಸಡನ್ ಗ್ರೋತ್ ಆಗ್ತಾ ಇದೆ, ಸೊ ಇದು ಕ್ಯಾನ್ಸರ್ ಇರ್ಬೋದು ಅಂತ. ಇವಾಗ ಆಲ್ರೆಡಿ ಒಬ್ರು ಒಂದು 10 ವರ್ಷದಿಂದ ನನಗೆ 10 ವರ್ಷದಿಂದ ಇದೆ ಫೈಬ್ರಾಯ್ಡ್, ಸೇಮ್ 4 ಸೆಂಟಿಮೀಟರ್ ಇದೆ ಅಂತ ಕೆಲವ್ರು ಬರ್ತಾರೆ. ಅವ್ರಿಗೆ ಏನ್ ಮಾಡ್ತೀವಿ ಅಂತಂದ್ರೆ ಏನು ಬೇಡ ಬಿಟ್ಬಿಡಿ, ಬಿಕಾಸ್ ಅಸೆಸ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಓವರ್ 2-3 ಇಯರ್ಸ್ ಏನು ಗ್ರೋತ್ ಆಗಿಲ್ಲ. ಸೊ ಅವ್ರಿಗೆ ಏನು ಮಾಡೋದು ಬೇಡ ಅಂತ ಬಿಟ್ಬಿಡ್ತೀವಿ. ಅದಕ್ಕೆ ಏನ್ ಮಾಡ್ತೀವಿ, ವರ್ಷ ಸ್ಕ್ಯಾನ್ ಮಾಡಿ ನೋಡ್ತೀವಿ. ಚಿಕ್ಕದಿದ್ರೆ ದೊಡ್ಡದಿದ್ರೆ ಅದು ಕ್ಯಾನ್ಸರ್ ಇದೆಯಾ ಇಲ್ಲ ಅಂತ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ. ಆಗ ಕ್ಯಾನ್ಸರ್ ಇದೆ ಅಂತ ನಮಗೆ ಏನಾದ್ರು ಅನಿಸ್ತು ಅಂದ್ರೆ ಓಪನ್ ಸರ್ಜರಿನೇ ಮಾಡ್ಬೇಕು, ಅದಕ್ಕೆ ಲ್ಯಾಪ್ರೋಸ್ಕೋಪಿ ರೋಬೋಟಿಕ್ ಮಾಡೋದಿಲ್ಲ. ಅಕಸ್ಮಾತ್ ಕ್ಯಾನ್ಸರ್ ಇಲ್ಲ ಅಂತ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇದೆ ಅಂತಂದ್ರೆ ಸಿಂಪಲ್ ಆಗಿ ಲ್ಯಾಪ್ರೋಸ್ಕೋಪಿ ಅಥವಾ ರೋಬೋಟಿಕ್ ಸರ್ಜರಿನ ಮಾಡಿ ಅವತ್ತೇ ಡಿಸ್ಚಾರ್ಜ್ ಕೂಡ ಮಾಡ್ಬೋದು. ಫೈಬ್ರಾಯ್ಡ್ ಇವಾಗ ಆಲ್ರೆಡಿ ಇದೆ ಅಂತಂದ್ರೆ ಅದಾದ್ಮೇಲೆ ಕ್ಯಾನ್ಸರ್ ಕನ್ವರ್ಟ್ ಆಗಲ್ಲ.
ಐದರ್ ಅದು ಯಾಕಂದ್ರೆ ಅದು ಒಂದೇ ಸೆಲ್ ಮಲ್ಟಿಪ್ಲೈ ಆಗಿರುತ್ತೆ, ಇಲ್ಲ ಇನ್ನೊಂದು ಹೊಸದ್ ಬಂದು ಅದು ಕ್ಯಾನ್ಸರ್ ಆಗ್ಬೇಕೇ ಹೊತ್ತು ಅದು ಬೇರೆ ಗಡ್ಡೆ, ಈ ಗಡ್ಡೆ ಹಂಗೆ ಇರುತ್ತೆ. ಸೊ ಒಂದ್ಸತಿ ಒಂದ್ ಗಡ್ಡೆ ಇದೆ ಅಂದ್ರೆ ಅದು ಆಮೇಲೆ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗಲ್ಲ. ದಟ್ ಪೀಪಲ್ ಹ್ಯಾವ್ ಟು ರಿಮೆಂಬರ್. ಇದು ಫೈಬ್ರಾಯ್ಡ್ ಅಂತ ಕನ್ಫರ್ಮ್ ಆಗಿದೆ ಅಂದ್ಮೇಲೆ ಕ್ಯಾನ್ಸರ್ ಆಗಲ್ವಾ ಅಂತ. ಗುಡ್. ಫೈಬ್ರಾಯ್ಡ್ ಅಂದ್ರೆ ಫೈಬ್ರಾಯ್ಡ್ ಇರುತ್ತೆ ಅದು. ಸೊ ಕ್ಯಾನ್ಸರ್ ಇದ್ರೆ ಅದು ಸ್ಟಾರ್ಟಿಂಗ್ ಇಂದಾನೆ ಬೇಗ ಬೇಗ ಡೆವಲಪ್ ಆಗಿ ಅದು ಕ್ಯಾನ್ಸರ್ ನೋಡೋಕೆ ಫೈಬ್ರಾಯ್ಡ್ ತರ ಇರುತ್ತೆ. 40s ಅಲ್ಲಿ ಎಲ್ಲ ಈ ಫೈಬ್ರಾಯ್ಡ್ ಬಂದ್ರೆ ಓಕೆ. ಇನ್ನು ಮದ್ವೆ ಆಗಿದೆ, ಇನ್ನು ಮಕ್ಳಾಗಿಲ್ಲ, ಅವಾಗ ಫೈಬ್ರಾಯ್ಡ್ ಗಡ್ಡೆ ಇದೆ, ತುಂಬಾ ದೊಡ್ಡದಿದೆ ಅಂದಾಗ ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಆಪ್ಷನ್ ಇರುತ್ತೆ? ಎಷ್ಟೊಂದು ವೆರೈಟೀಸ್ ಆಫ್ ಟ್ರೀಟ್ಮೆಂಟ್ ಬಂದಿದೆ, ಇಲ್ಲ ಅಂತ ಹೇಳಲ್ಲ. ಜನರಲಿ ಇವಾಗ ಹೈಫು ಅಂತ ಅಲ್ಟ್ರಾಸೌಂಡ್ ಅಥವಾ ಎಂಬಲೈಸೇಷನ್ ಅಂತ ಅಂದ್ರೆ ಒಂದು ಕ್ಲಾಟ್ ಪ್ಲೇಸ್ ಮಾಡೋದು, ಅದು ಎಲ್ಲ ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್ ಮಾಡ್ತಾರೆ. ಬಟ್ ಅದೆಲ್ಲ ಯಾರಿಗೆ ಯೂಶಲಿ ಕನ್ಸಿಡರ್ ಅಂದ್ರೆ ದೋಸ್ ಆರ್ ನಾಟ್ ಸರ್ಜಿಕಲಿ ಫಿಟ್, ಸೊ ಅವ್ರಿಗೆ ಕನ್ಸಿಡರ್ ಮಾಡೋದು. ಸೊ ಅದೆಲ್ಲ ಇದ್ರೂನು ಬಿಕಾಸ್ ಸಿಕ್ಕಾಪಟ್ಟೆ ಪೇನ್ ಆಗುತ್ತೆ, ಅದು ಕೊಳ್ತಂಗ್ ಆಗ್ಬಿಡುತ್ತೆ, ಅದೇ ರಕ್ತ ಹೋಗೋದು ಡ್ರಾಪ್ ಆಗುತ್ತಲ್ವಾ, ಸ್ಟಾಪ್ ಆಗ್ತಿದ್ದಂಗೆ ಅದಕ್ಕೆ ಬ್ಲಡ್ ರೀಚ್ ಆಗಲ್ಲ, ಸೊ ಅದಕ್ಕೆ ಉಸಿರು ಕಟ್ಟದಂಗೆ ಆಗುತ್ತೆ. ಸೊ ಅದು ಸಿವಿಯರ್ ಪೇನ್ ಆಗುತ್ತೆ. ಸೊ ಈ ತರ ಎಲ್ಲ ಇರೋದ್ರಿಂದ ಪ್ರೂವನ್ ಥಿಂಗ್ ಇಸ್ ಸರ್ಜರಿ ಓನ್ಲಿ. ಟ್ಯಾಬ್ಲೆಟ್ಸ್ ಇಂದ ಮೆಡಿಸಿನ್ಸ್ ಇಂದ ಕರ್ಗಲ್ಲ. ಇವಾಗ ನಾವೇನೋ ಇಂಜೆಕ್ಷನ್ ಕೊಟ್ಟು ಕರ್ಗಿಸಿದ್ರು ಆ ಇಂಜೆಕ್ಷನ್ ಸ್ಟಾಪ್ ಮಾಡ್ತಿದಂಗೆ ಮತ್ತೆ ಬಂದ್ಬಿಡುತ್ತೆ ಸೈಜು. ಇದಿರ್ಲಿ, ಫೈಬ್ರಾಯ್ಡ್ ಇರ್ಲಿ, ಎಂಡೋಮೆಟ್ರಿಯೋಸಿಸ್ ಇರ್ಲಿ, ಎಲ್ಲದೂ ಅದೇ ಪ್ರಾಬ್ಲಮ್. ಸೊ ಹಾರ್ಮೋನ್ ಸ್ಟಾಪ್ ಮಾಡ್ತಿದಂಗೆ ಮತ್ತೆ ಬಂದ್ಬಿಡುತ್ತೆ. ಸೊ ಹಂಗಾಗಿ ಇಫ್ ಇನ್ ಕೇಸ್ ಇಟ್ ರಿಕ್ವೈರ್ ಸರ್ಜರಿ ಅಂದ್ರೆ ಸರ್ಜರಿನೇ ಮಾಡಬೇಕು. ಇಲ್ಲ ಅಂತಂದ್ರೆ ಅದಿನ್ ಬೆಳೀತಾ ಇಲ್ಲ, ಅದು ಹಂಗೆ ಇದೆ ಅಂತಂದ್ರೆ ಏನು ಮಾಡೋದ್ ಬೇಕಾಗಿಲ್ಲ, ಯಾವ ಮೆಡಿಸಿನ್ ಬೇಕಾಗಿಲ್ಲ, ಅದ್ರ ಪಡೆಗೆ ಅದೇ ಕರಗ್ತಾ ಹೋಗುತ್ತೆ. ಅದು ಇದು ಮೆನೋಪಾಸ್ ಅಟೇನ್ ಆಗ್ತಿದಂಗೆನೆ ಅದ್ರ ಪಡೆಗೆ ಅದು ಕರ್ಗೋಗುತ್ತೆ. ಬಟ್ 25 ವರ್ಷಕ್ಕೆ ಕ್ಯಾವಿಟಿ ಒಳಗೆ ಒಂದು ಫೈಬ್ರಾಯ್ಡ್ ಇದೆ, ಅವ್ರು ಕನ್ಸೀವ್ ಆಗ್ಬೋದಾ? ಕನ್ಸೀವ್ ಆಗೋದೇ ಕನ್ಸರ್ನ್. ಇವಾಗ ಫೈಬ್ರಾಯ್ಡ್ ಇದೆ ಅಂತಂದ್ರೆ ಡೆಫಿನೆಟ್ಲಿ ಅವರಿಗೆ ಸರ್ಜರಿ ವೈಸೇ ತೆಗಿಬೇಕಾಗುತ್ತೆ. ಇವಾಗ ಏನಾಗುತ್ತೆ, ಕ್ಯಾವಿಟಿ ಒಳಗೆ ಮಾತ್ರ ಕೆಲವರಿಗೆ ಫೈಬ್ರಾಯ್ಡ್ ಇರುತ್ತೆ ಸಣ್ಣ ಪುಟ್ಟ, ಅದರಿಂದ ಇಂಪ್ಲಾಂಟೇಶನ್ ಆಗ್ತಿರಲ್ಲ ಅಂದ್ರೆ ಇಸ್ಟೋಸ್ಕೋಪಿ ಅಂತ ಹೇಳ್ತೀವಿ. ಕೆಳಗಡೆಯಿಂದಾನೆ ವಚನೆಯಿಂದಾನೆ ಹೋಗ್ಬಿಟ್ಟು ಸ್ಕೋಪು ಅದು ಕ್ಯಾಮ್ರಾದಲ್ಲಿ ನೋಡ್ತಾ ಆ ಫೈಬ್ರಾಯ್ಡ್ ಏನಿದೆ ಅದನ್ನ ಕರೆಂಟ್ ಯೂಸ್ ಮಾಡ್ಕೊಂಡು ಅಷ್ಟಾರ ಫೈಬ್ರಾಯ್ಡ್ ತೆಗೆದು ಬಿಡ್ತೀವಿ. ಸೊ ಆ ತರ ಸರ್ಜರೀಸ್ ಇದೆ. ಇಲ್ಲ ಅವ್ರದ್ದು ಹೊಟ್ಟೆ ಒಳಗಡೆ ಅಂದ್ರೆ ಯೂಟ್ರಸ್ ಅಲ್ಲೇನೆ ದೊಡ್ಡ ಗಡ್ಡೆ ಇದೆ ಅಂತಂದ್ರೆ ಲ್ಯಾಪ್ರೋಸ್ಕೋಪಿ ಅಥವಾ ರೋಬೋಟಿಕ್ ಮಾಡಿ ಅದನ್ನ ತೆಗೆದು ಮತ್ತೆ ಯೂಟ್ರಸ್ ರೀಕನ್ಸ್ಟ್ರಕ್ಟ್ ಮಾಡ್ತೀವಿ. ಆ ರೀಕನ್ಸ್ಟ್ರಕ್ಟ್ ಮಾಡಿ ಆಮೇಲೆ 3 ತಿಂಗಳಾದ್ಮೇಲೆ ಅವರಿಗೆ ಕನ್ಸೀವ್ ನ್ಯಾಚುರಲಿ ಕನ್ಸೀವ್ ಆಗ್ಲಿಕ್ಕೆ ನಾವು ಆಪ್ಷನ್ ಕೊಡ್ತೀವಿ, ಟ್ರೈ ಮಾಡಿ ಇವಾಗ ಅಂತ. ಸೊ ಜನರಲಿ ಅದೇ ದೊಡ್ಡ ಫೈಬ್ರಾಯ್ಡ್ಸ್ ಇತ್ತು ಅಂತಂದ್ರೆ, ಇವಾಗ ಐ ಹ್ಯಾವ್ ಹ್ಯಾಡ್ ಪೇಷಂಟ್ಸ್ 6 ಸೆಂಟಿಮೀಟರ್ ಫೈಬ್ರಾಯ್ಡ್ ಇತ್ತು, ಕನ್ಸೀವ್ ಆಗಿ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದ್ಬಿಟ್ಟು ಬರ್ತಾರೆ, ಅವ್ರಿಗೆ ನಾವೇನು ಮಾಡಲ್ಲ, ಬಿಟ್ಬಿಡ್ತೀವಿ. ಪರವಾಗಿಲ್ಲ, ಪ್ರೆಗ್ನೆನ್ಸಿಲಿ 6 ಸೆಂಟಿಮೀಟರ್ 15 ಸೆಂಟಿಮೀಟರ್ ತನಕನೂ ಆಗಿದೆ, ಬಟ್ ಅವರು ನಾರ್ಮಲ್ ಡೆಲಿವರಿ ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಡೆಲಿವರಿ ಆದ್ಮೇಲೆ ಅದು ಕರಗಿದೆ, ಮತ್ತೆ ವಾಪಸ್ 6 ಸೆಂಟಿಮೀಟರ್ ಬಂದಿದೆ. ಅಂಡ್ ಅವ್ರನ್ನ ಫಾಲೋ ಅಪ್ ಅಲ್ಲಿ ಇಟ್ಟಿದೆ. ಇವಾಗ ಒಂದು 3 ಇಯರ್ಸ್ ಅದನ್ನ ಸ್ಕ್ಯಾನ್ ಮಾಡಿ ನೋಡಿದ್ರೆ ಇನ್ನ 2 ಸೆಂಟಿಮೀಟರ್ ಆಗಿದೆ ಫೈಬ್ರಾಯ್ಡ್. ಅವ್ರಿಗೆ ಸರ್ಜರಿನೇ ಬೇಕಾಗಿಲ್ಲ. ಸೊ ಇಟ್ಸ್ ಮೇನ್ಲಿ ಅಂದ್ರೆ ಕಂಟಿನ್ಯೂಸ್ ಆಗಿ ನಾವು ಚೆಕ್ ಮಾಡ್ತಾ ಇರ್ತೀವಿ, ಅದು ಬೇಕಾ ಬೇಡವಾ ಸರ್ಜರಿ. ಅವ್ರು ಕನ್ಸೀವ್ ನ್ಯಾಚುರಲಿ ಆಗ್ತದೆ, ಅವ್ರಿಗೆ 2 ಮಕ್ಳಾಯ್ತು ಇವಾಗ. ಸೊ ಕನ್ಸೀವ್ ಆಗೋದಕ್ಕೆ ಏನೋ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ದೇ ಕ್ಯಾನ್ ಪ್ಲಾನ್. ಅಕಸ್ಮಾತ್ ಅದೇನೋ ಕ್ಯಾವಿಟಿ ಮೇಲೆ ಕಂಪ್ರೆಸ್ ಆಗ್ತಿದೆ ಅಥವಾ ಇವಾಗ ಕನ್ಸೀವ್ ಪ್ಲಾನ್ ಮಾಡ್ತಾ ಇದಾರೆ ಬಟ್ ಆಗ್ತಾ ಇಲ್ಲ, ಈ ಗಡ್ಡೆ ಇರೋದ್ರಿಂದ ಇರ್ಬೋದು ಅಂತ ಅವಾಗ ಗಡ್ಡೆ ತೆಗಿತೀವಿ. ಬಟ್ ಈಗ ಕೆಲವು ಪೇಷಂಟ್ಸ್ಗೆ ಪ್ರೆಗ್ನೆನ್ಸಿ ಆಗುತ್ತೆ, ಕ್ಯಾವಿಟಿ ಒಳಗೆ ಗಡ್ಡೆ ಇದೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಎನಿವೇ ಅದು ದೊಡ್ಡದಾಗೆ ಆಗುತ್ತಲ್ವಾ? ಸೊ ಅಂತ ಸಂದರ್ಭದಲ್ಲಿ ಹೇಗ್ ಡಿಸೈಡ್ ಮಾಡೋದು? ಆ ಮಗು ತೆಗ್ಸ್ಬೇಕಾ, ಗ್ರೋತ್ ಆಗೋದಿಕ್ ಜಾಗ ಇರುತ್ತಾ ಅಲ್ಲಿ? ಏನಾಗುತ್ತೆ ಅಂತಂದ್ರೆ ಒಂದ್ಸತಿ ಕನ್ಸೀವ್ ಆದ್ಮೇಲೆ ತನಗ್ ತಾನೇ ಸ್ಪೇಸ್ ಮಾಡ್ಕೊಂಡ್ಬಿಡುತ್ತೆ ಮಗು. ನಾವೇನು ಮುಟ್ಟೋದೇ ಬೇಕಾಗಿಲ್ಲ. ಯಾವತ್ತು ಫೈಬ್ರಾಯ್ಡ್ ಇರುತ್ತೋ ಅಬೋಷನ್ ನಾವೆಂದು ಮಾಡೋದೇ ಇಲ್ಲ, ಬೇಕೇ ಆಗಿಲ್ಲ. ಬಿಕಾಸ್ ಏನಾಗುತ್ತೆ, ಅದು ಫೈಬ್ರಾಯ್ಡ್ ಸಾಫ್ಟ್ ಆಗಿ ಅದ್ರ ಪಾಡಿಗೆ ಅದು ಸರ್ಕೊಳ್ತಾ ಹೋಗುತ್ತೆ. ಸೊ ಅದ್ ಮಗುಗೆ ಸ್ಪೇಸ್ ಆಗ್ತಾ ಹೋಗುತ್ತೆ. ಸೊ ಅಂಟಿಲ್ ನಾವು ಏನೋ ವೆರಿ ವೆರಿ ರೇರ್ ವೇರ್ ಈ ಫೈಬ್ರಾಯ್ಡ್ ಇದ್ದಿದ್ರಿಂದ ಅವ್ರಿಗೆ ಪ್ರೀಟಮ್ ಲೇಬರ್ ಆಗಿರೋದು, ನೋವಾಗಿ ಶುರು ಆಗಿ ಅಬೋಷನ್ ಆಗಿರೋದು ಅದು ತುಂಬಾ ಮಿನಿಮಲ್ ಅಂತಾನೆ ಹೇಳ್ಬೇಕು. ಅದು ಆಕ್ಚುಲಿ ಆಗೋದಿಲ್ಲ ಆ ತರ. ಸೊ ಹಂಗಾಗಿ ಅದ್ರ ಪಾಡಿಗೆ ಅದು ಸರ್ಕೊಂಡು ಹೋಗುತ್ತೆ. ಅಂಡ್ ಯೂಶಲಿ ಇಂಟ್ರಾಕ್ಯಾವಿಟರಿ ಫೈಬ್ರಾಯ್ಡ್ ಇದ್ರೆ ಅವ್ರು ಕನ್ಸೀವೇ ಆಗೋದಿಲ್ಲ. ಸೊ ಅಕಸ್ಮಾತ್ ಕನ್ಸೀವ್ ಆದ್ರು ಅಂದ್ರೆ ಅವ್ರ ಲಕ್ ಚೆನ್ನಾಗಿದೆ, ಅದ್ರ ಪಡಿಗೆ ಅದು ಸರ್ಕೊಂಡು ಹೋಗುತ್ತೆ. ಸೊ ನಥಿಂಗ್ ಟು ವರಿ. ವೆರಿ ರೇರ್ಲಿ ಈ ತರ ಪಾಲಿಪ್ ಇದ್ದು ಅಬೋಷನ್ ಪದೇ ಪದೇ ಆಗ್ತಾ ಇದೆ ಅಂತಂದ್ರೆ ಅವ್ರಿಗೆ ಅಬೋಷನ್ ಈಸ್ ದ ಅಂದ್ರೆ ಅಬೋಷನ್ ಅಂತ ಬಂದ್ರು ಅವಾಗ ಗೊತ್ತಾಯ್ತು ಫೈಬ್ರಾಯ್ಡ್ ಇದೆ ಅಂತಂದ್ರೆ ಅವಾಗ ನಾವು ಹೇಳ್ತೀವಿ ನಿಮಗೆ ಅಬೋಷನ್ ಆಗಿರೋದು ಮೋಸ್ಟ್ಲಿ ಫೈಬ್ರಾಯ್ಡ್ ಇರೋದ್ರಿಂದ ಸೊ ಫೈಬ್ರಾಯ್ಡ್ ತೆಗೆದು ಬಿಡೋಣ ಅಂತ ಅಂದ್ಬಿಟ್ಟು ಇದಾದ್ಮೇಲೆ ಒಂದು 2 months ಅಥವಾ 1 month ಗ್ಯಾಪ್. ಓಕೆ, ತುಂಬಾ ಪೇಷಂಟ್ಸ್ಗೆ ಈ ಟೆನ್ಷನ್ ಇರುತ್ತೆ. ಪ್ರೆಗ್ನೆನ್ಸಿ ಸ್ಕ್ಯಾನ್ ನೋಡ್ಬೇಕಾದ್ರೆ ಫೈಬ್ರಾಯ್ಡ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಮೇಡಮ್ ಹೇಳ್ದಂಗೆ ಅದ್ರ ಪಾಡಿಗೆ ಅದನ್ನ ಸೈಡ್ ಹಾಕೋ ಕೆಪಾಸಿಟಿ ಮಗುಗೇನೆ ಇರುತ್ತೆ. ಸೊ ನಥಿಂಗ್ ಟು ವರಿ.